ಸ್ನೇಹಿತರೆ, ತುಂಬಾ ಜನ ತುಂಬಾ ಸಲ ಕಾಮೆಂಟ್ ಮಾಡಿರುವಂತ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹಂತ ಹಂತವಾಗಿ ಡ್ರಿಪ್ ಗೊಬ್ಬರಗಳನ್ನ ಯಾವ್ದನ್ನ ಕೊಡಬೇಕು ಅಂತ ಕೇಳಿರ್ತೀರಾ. ನಾನು ಸುಮಾರು ಜನಕ್ಕೆ ಕಾಮೆಂಟ್ಸ್ ರಿಪ್ಲೈ ಮಾಡಿರ್ತೀನಿ. ಸೊ ಯಾವ್ದೆಲ್ಲ ಒಂದು ಗೊಬ್ಬರಗಳಿರುತ್ತೆ, ಯಾವ ರೇಷಿಯೋ ಅಂದ್ರೆ ಯಾವ ಇದರಲ್ಲಿ ಇರ್ತದೆ, ಅನುಪಾತದಲ್ಲಿ ಇರ್ತದೆ, ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಇದೆಲ್ಲ ಬಂದು ಈಗ ಒಂದೇ ಕಡೆ ಎಲ್ಲಾ ರೀತಿಯಾದ ಡ್ರಿಪ್ ಗೊಬ್ಬರಗಳನ್ನ ಎಲ್ಲ ಇಟ್ಕೊಂಡಿರ್ತೀವಿ. ಯಾವ ಗೊಬ್ಬರ ಏನ್ ಕೆಲಸ ಮಾಡುತ್ತೆ, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ನೆಲದ ತಯಾರಿ ಹೆಂಗಿರಬೇಕು, ಯಾವುದೇ ಒಂದು ಬೆಳೆಗೆ ನಾವು ಬಿಲ್ಡಿಂಗ್ಗೆ ಯಾವ ರೀತಿ ಒಂದು ನಾವು ಬೇಸ್ಮೆಂಟ್ ರೆಡಿ ಮಾಡ್ತಿರೋ ಅದೇ ರೀತಿನೇ ಬೆಳೆಗೆ ಬಂದು ನೆಲದ ತಯಾರಿ. ಸೊ ಇದೆಲ್ಲ ಯಾವ ರೀತಿ ಇರ್ಬೇಕಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು PhD ಪದವೀಧರರಿಂದ ಇವತ್ತು ಮಾಹಿತಿ ತಗೊಳ್ಳೋಣ ಬನ್ನಿ. ಸರ್, ನಿಮ್ಮ ಹೆಸರು ಹೇಳ್ಬಿಟ್ಟು ಒಂದ್ ಸ್ವಲ್ಪ ರೈತರಿಗೆಲ್ಲ ಬಂದು ಯಾವ ರೀತಿ ಗೊಬ್ಬರಗಳನ್ನ ಬಳಕೆ ಮಾಡ್ಬೇಕು ಅನ್ನೋ ಒಂದು ವಿಚಾರನ ತಿಳಿಸಿ ಸರ್. ಎಲ್ಲಾ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ನನ್ನ ಹೆಸರು ಗಗನ್ ಅಂತ. ನಾನು ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನ ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದಿರ್ತೀನಿ. ಒಟ್ಟು 3 ವರ್ಷಗಳ ಫೀಲ್ಡ್ ಅನುಭವ. ಒಂದೇನು ಅಂದರೆ, ನಾವು ಇವತ್ತು ಮುಖ್ಯವಾಗಿ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಈ ಮಣ್ಣಿನ ಫಲವತ್ತತೆ ಯಾವ ರೀತಿ ಕಾಪಾಡಿಕೊಳ್ಬೇಕು, ಅದರ ಜೊತೆಗೆ ಯಾವ ಹಂತದಲ್ಲಿ ಯಾವ ಪೋಷಕಾಂಶಗಳನ್ನು ಮಣ್ಣಿಗೆ ನೀಡಬೇಕು, ಯಾವುದೇ ಬೆಳೆಯಲ್ಲಾಗಿರಲಿ ಯಾವ ಹೊತ್ತಿಗೆ ಏನು ಆ ಪೋಷಕಾಂಶ ಒದಗಿಸಬೇಕು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ನಮಗೆ ರೈತ ಬಂಧುಗಳಿಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ಈಗ ಸ್ಟಾರ್ಟಿಂಗ್ ಅಲ್ಲಿ ಬಂದು ನೆಲದ ತಯಾರಿ ವಿಚಾರಕ್ಕೆ ಹೋಗೋಣ ಸರ್. ಸೊ ಯಾವ ರೀತಿ ಇರಬೇಕಾಗುತ್ತೆ ಸರ್ ನೆಲದ ತಯಾರಿ? ಯಾಕಂತ ಹೇಳಿದ್ರೆ ನೀವು ಸಾಯಿಲ್ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ನಿಮ್ ಗ್ರಿಪ್ ಇರುತ್ತೆ. ಸೊ ಯಾವ ರೀತಿ ಇರಬೇಕು ಸರ್ ನೆಲದ ತಯಾರಿ? ಸಾಯಿಲ್ ಟೆಸ್ಟ್ ಮಾಡಿಸಿದಾದ್ಮೇಲೆ ಯಾವ ರೀತಿ ಒಂದು ಸ್ಟೆಪ್ಸ್ ತಗೋಬೇಕು? ಮುಖ್ಯವಾಗಿ ಏನಂದ್ರೆ, ಆಳವಾದ ಉಳುಮೆ ಮಾಡುವುದರಿಂದ ನಿಮ್ಮ ಬೆಳೆಗಳಲ್ಲಿ ಯಾವುದೇ ರೀತಿ ವಿಲ್ಟಿಂಗ್ ಆಗಿರ್ಬೋದು ಅಥವಾ ಬೇರೆ ಸಮಸ್ಯೆಗಳಾಗಿರ್ಬೋದು, ಅದನ್ನ ನಾವು ಆದಷ್ಟು ಹತೋಟಿಗೆ ತರೋದಕ್ಕೆ ಸಾಧ್ಯವಾಗಿರುತ್ತೆ. ಆಳವಾದ ಉಳುಮೆ ಮಾಡಿದ ತಕ್ಷಣ ಒಂದು 15 ರಿಂದ 20 ದಿವಸ ಸಾಯಿಲ್ ಸೋಲರೈಸೇಷನ್ ಅಂತೀವಿ, ಅಂದ್ರೆ ಬಿಸಿಲಿಗೆ ಬಿಡುವಂಥದ್ದು. ಆಗ ಏನಾಗುತ್ತೆ ಅಂದ್ರೆ, ಸುಮಾರು ಕೆಟ್ಟ ಕೀಟಗಳಾಗಿರ್ಬೋದು ಅಥವಾ ಶಿಲೀಂಧ್ರಗಳಾಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಅವು ಸಾಯ್ತವೆ. ಆ ಮೂಲಕ ನಾವು ತದನಂತರ ನಾವು ಬೇಸಾಯ ಕ್ರಮವನ್ನ ಶುರು ಮಾಡುವಂಥದ್ದು ಅತಿ ಸೂಕ್ತ ಅನ್ನುವಂಥದ್ದು ನನ್ನ ಒಂದು ಸಲಹೆ. ಅದರ ಜೊತೆಗೆ ಏನಂದ್ರೆ, ಆದಷ್ಟು ಸಾವಯವ ಉತ್ಪನ್ನಗಳನ್ನ ಮಣ್ಣಿಗೆ ನೀಡೋದ್ರಿಂದ ಭೂಮಿಯಲ್ಲಿ ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಅದರ ಮಟ್ಟವನ್ನು ಹೆಚ್ಚಿಸ್ಕೊಳ್ಬಹುದು. ಅದಕ್ಕೆ ಯಾವ್ಯಾವ ಉತ್ಪನ್ನಗಳನ್ನು ನೀಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಮೊದಲನೇದಾಗಿ ಗೊಬ್ಬರದ ವಿಚಾರಕ್ಕೆ ಬಂದಾಗ ಹೇಳಿ ಸರ್. ಮೊದಲನೇದಾಗಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ, ಯೂರಿಯಾವನ್ನ ರೈತರು ಯಥೇಚ್ಛವಾಗಿ ಉಪಯೋಗಿಸ್ತಿದ್ದಾರೆ. ಯೂರಿಯಾ ಏನ್ ಮಾಡುತ್ತೆ ಅಂದ್ರೆ, ಬರೀ ಅದ್ರಲ್ಲಿ 46% ನೈಟ್ರೋಜನ್ ಇರುತ್ತೆ. ಅದರಿಂದ ಏನಾಗತ್ತಂದ್ರೆ, ಈ ಪೋಷಕಾಂಶಗಳು ಸಮತೋಲಿತವಾಗಿರಲ್ಲ. ಅಂದ್ರೆ ನೈಟ್ರೋಜನ್ ಜಾಸ್ತಿ ಆದಷ್ಟು ಕೆಲವೊಂದು ಪೋಷಕಾಂಶಗಳು ಕಡಿಮೆ ಆಗುತ್ತೆ, ಮತ್ತೆ ಗಿಡಗಳಲ್ಲಿ ಒಂದು ರೋಗ ಬಾಧೆ ಹೆಚ್ಚಾಗ್ತಾನೆ ಹೋಗುತ್ತೆ. ಹಂಗಾಗಿ ನಾವು ಶಿಫಾರಸು ಮಾಡುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ 9-24-24 1 ಎಕರೆಗೆ 2 ಮೂಟೆ, DAP 1 ಮೂಟೆ, MOP 1 ಮೂಟೆ. ನಾವು 9-24-24 ಜಾಸ್ತಿ ಯಾಕೆ ರೈತರಿಗೆ ಬಳಸಿ ಅಂತ ಹೇಳ್ತೀವಿ ಅಂದ್ರೆ, ಅದ್ರ ಜೊತೆಗೆ NPK ಜೊತೆಗೆ ಅದರಲ್ಲಿ ಜಿಂಕ್, ಬೋರಾನು, ಐರನ್, ಮ್ಯಾಗ್ನೀಷಿಯಂ, ಸಲ್ಫರ್ ಇರುತ್ತೆ. ಹಂಗಾಗಿ ಲಘು ಪೋಷಕಾಂಶವನ್ನು ನಾವು ಸಪ್ರೇಟಾಗಿ ಕೊಡೋದು ಬೇಡ. ಅದರ ಜೊತೆಗೆ ಒಂದು ತ್ವರಿತವಾಗಿ ಈ ಕಲ್ಲಂಗಡಿ ಬೆಳೆ ಆಗಿರ್ಬೋದು, ಟೊಮೆಟೊ ಬೆಳೆ ಆಗಿರ್ಬೋದು, 60, 90, 120, 150 ದಿವಸದೊಳಗಡೆ ಎಲ್ಲ ಮುಗ್ದೋಗ್ಬಿಡತ್ತೆ. ಹಂಗಾಗಿ ಆದಷ್ಟು ಬೇಗನೆ ಪೋಷಕಾಂಶಗಳು ಇಂಥ ಸಸ್ಯಗಳಿಗೆ ಸಿಗೋ ರೀತಿ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಾವು ಏನು ಹೇಳ್ತೀವಂದ್ರೆ, ನೀವು ಆದಷ್ಟು ಸಾವಯವ ಉತ್ಪನ್ನಗಳನ್ನ ಬಳಸಿ. ನೀವು ಹೇಗಿದ್ರು ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀರಾ, ಒಂದು 12 ರಿಂದ 20 ಟನ್ವರೆಗೂ ಹಾಕಿರ್ತೀರಾ. ಅದ್ರ ಜೊತೆಗೆ ಈ ಹ್ಯೂಮಿಕ್ ಆ್ಯಸಿಡ್, ಫಲ್ವಿಕ್ ಆ್ಯಸಿಡ್, ಅಮೈನೋ ಆ್ಯಸಿಡ್, ಸೀವಿಡ್ ಎಕ್ಸ್ಟ್ರಾಕ್ಟ್, ಅದರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳಿರುವಂಥ ಕೆಲವು ಉತ್ಪನ್ನಗಳು ಬರ್ತವೆ. ಅದರಲ್ಲಿ ಲಾಟು ಅನ್ನುವಂಥದ್ದು. ಈ ಲಾಟು ಒಂದು ಕಂಪ್ಲೀಟ್ಲಿ ಒಂದು ಆರ್ಗ್ಯಾನಿಕ್ ಬಯೋಫರ್ಟಿಲೈಸರು, ಸಾವಯವ ಉತ್ಪನ್ನವಾಗಿದ್ದು, ಇದೇನು ಮಾಡುತ್ತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡುತ್ತೆ, ಆರ್ಗ್ಯಾನಿಕ್ ಕಾರ್ಬನ್. ನೀವು ಸಾವಯವ ಇಂಗಾಲ ಜಾಸ್ತಿ ಮಾಡಿದಷ್ಟಕ್ಕೂ ಮಣ್ಣು ಫಲವತ್ತತೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನೀರು ಮತ್ತು ಪೋಷಕಾಂಶ ಹೀರುವಿಕೆ ಇದೆಯಲ್ಲ, ಅದು ಕೂಡ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಗಿಡಕ್ಕೆ ಒಂದು ಇಮ್ಯುನಿಟಿ ಸಿಕ್ಕಂಗಾಗುತ್ತೆ. ಈಗ ನಾವು ಜ್ವರ ಬಂದಾಗ ಏನು ಟಾನಿಕ್ ತಗೊಳ್ತೀವಲ್ಲ, ಅದರಿಂದ ನಮ್ಗೊಂದು ಶಕ್ತಿ ಬರುತ್ತೆ. ಅದರ ಥರನೇ ಗಿಡಕ್ಕೆ ಒಂದು ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಆಗ ಏನೇ ರೀತಿ ಹವಾಮಾನ ವೈಪರೀತ್ಯ ಆಗಿರಲಿ, ಅತಿಯಾದ ಮಳೆ, ಅತಿಯಾದ ಬಿಸಿಲು, ಶೀತ ವಾತಾವರಣ ಏನೇ ಆಗಿರಲಿ, ಅದರ ವಿರುದ್ಧವಾಗಿ ಒಂದು ಪ್ರತಿರೋಧಕ ಶಕ್ತಿ ಬರುತ್ತೆ. ಈ ಲಾಟು ಅನ್ನೋದು 1 ಎಕರೆಗೆ 8 kg ವರೆಗೂ ಬಳಸ್ಬೋದು. ಅದೇ ಪ್ಲಾಂಟೇಶನ್ ಕ್ರಾಪ್ಸ್, ಅರೆಕನಟ್ಟು ಅಂತದ್ರಲ್ಲಿ ಎಕರೆಗೆ 12 kg ವರೆಗೂ ಹೋಗ್ಬೋದಾಗಿರುತ್ತೆ. ಅದರ ಜೊತೆಗೆ ಸುಮಿಬ್ಲು ಡೈಮಂಡ್, ಇದರಲ್ಲಿ ಗಿಬ್ರಿಲಿಕ್ ಆಸಿಡ್ 0.1% ಇರುತ್ತೆ. ಜೀವಕೋಶಗಳ ವಿಭಜನೆ ಆಗುವಂತ ಕ್ರಿಯೆ ಇದು ಜಾಸ್ತಿ ಮಾಡುತ್ತೆ. ಅದರಿಂದ ನೀವು ಈ ಕೊರೆಯಲ್ಲಿ ಹೆಚ್ಚಾಗಿ ರೈತರ ಒಂದು ಸಮಸ್ಯೆ ಹೇಳೋದಿದೆ, ಗಿಡ ಬೇಗನೆ ಡೆವಲಪ್ ಆಗ್ತಾ ಇಲ್ಲ ಅಂತ. ಇದು ನೀವು ಎಕರೆಗೆ 5 kg ಗೊಬ್ಬರದಲ್ಲಿ, ಕಾಳು ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ನಿಮ್ಮ ಗಿಡ ಬೇಗನೆ ಡೆವಲಪ್ ಆಗುತ್ತೆ. ಅದರ ಜೊತೆಗೆ ಸಂತಾನ ಎಂಬ ಒಂದು ಉತ್ಕೃಷ್ಟವಾದ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡಿರುವಂಥದ್ದು. ಇದೇನು ಮಾಡುತ್ತೆ ಅಂದರೆ, ನಿಮಗೆ ಕಲ್ಲಂಗಡಿ ಬೆಳೆ ಆಗಿರ್ಬೋದು, ಟೊಮೆಟೊ ಬೆಳೆ ಆಗಿರ್ಬೋದು, ಈ ಬೇಸಿಗೆಯಲ್ಲಿ ರಸ ಇರೋ ಕೀಟಗಳಿಂದ ವೈರಸ್ ಹಾವಳಿ ಹೆಚ್ಚು. ಈ ಕ್ಲೋಥಿಯನಿಡ್ ಅನ್ನೋ ಅಂಶ ಇದೆಯಲ್ಲ,
ಇದು ಬೇರಿನ ಮುಖಾಂತರ ಎಳ್ಕೊಂಡು ಗಿಡದ ನಾನಾ ಭಾಗಕ್ಕೆ ಸಂಚಾರ ಮಾಡತ್ತೆ. ಆಗ ಏನಾಗುತ್ತೆ ಅಂದ್ರೆ ರಸ ಇರೋ ಕೀಟಗಳು ಯಶಸ್ವಿಯಾಗಿ ನಿಯಂತ್ರಣಗೊಳ್ಳುತ್ತೆ. ಒಂದನೇದು. ಎರಡನೇದು, ಈ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಅಥವಾ ಈ ಕೋಳಿ ಗೊಬ್ಬರ ಆಗ್ಲಿ ಹಾಕಿದಾಗ ಈ ಗೊಣ್ಣೆ ಹುಳು, ವೈಟ್ ಗ್ರಫ್ಸ್ ಅಂತ ಕರಿತೀವಿ, ಅದರ ಸಮಸ್ಯೆ ಹೆಚ್ಚು. ಎಳೆ ಸಸಿ ಕಾಂಡವನ್ನ ಕಟ್ಕೊಂಡು ತಿನ್ನುತ್ತೆ. ಅದ್ ಆ ಹುಳವನ್ನು ಕೂಡ ಇದು ಹತೋಟಿಗೆ ತರುತ್ತೆ. ಎರಡನೇದು. ಮೂರನೇದು ಬಂದ್ಬಿಟ್ಟು ಏನಂದ್ರೆ, ಈ ಸುತ್ತಮುತ್ತಲ, ಈ ಬೆಂಗಳೂರು ಸುತ್ತಮುತ್ತಲ ಲಾನ್ ಪ್ರೊಡಕ್ಷನ್ ಅವ್ರನ್ನ ಕೇಳಿ ನೋಡಿದ್ರೆ ಗೊತ್ತಾಗತ್ತೆ, ಸಂತಾನವನ್ನ ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ಕಾರಣ ಇಷ್ಟೇ, ಇದು ಗೆದ್ದಲ ವಿರುದ್ಧ ಕೂಡ ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದೊಂದು ಉತ್ಪನ್ನ ಇಂದ ನೀವು ಸಮಗ್ರ ಕೀಟ ನಿರ್ವಹಣೆಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗಾಗಿ ಇದು ನೀವು ಕಾಳುಗೊಬ್ಬರ ಜೊತೆ ಪ್ರತಿ ಎಕರೆಗೆ 5 kg ಅಷ್ಟು ನೀಡಿ. ನೀವು 9-24-24 DAP MOP ಜೊತೆ 8 kg ಅಷ್ಟು ಲಾಟು, 5 kg ಅಷ್ಟು ಸಂತಾನ, 5 kg ಅಷ್ಟು ಸುಮಿಬ್ಲು ಡೈಮಂಡ್ ಅನ್ನು ನೀಡೋದ್ರಿಂದ ನೀವು ಸಮಗ್ರ ಪೋಷಕಾಂಶ ನಿರ್ವಹಣೆ, ಅದರ ಜೊತೆಗೆ ಕೀಟ ನಿರ್ವಹಣೆ ಕೂಡ ಮಾಡ್ಕೋಬಹುದಾಗಿರುತ್ತೆ. ಸಸಿ ತಂದು ನಾಟಿ ಮಾಡಿರ್ತೀರ. ಉದಾಹರಣೆಗೆ ಈ ಸಿಟಿಲ್ ಬೆಳೆದು ಬಹಳ ಒಂದು ಉತ್ತಮ ರೀತಿಯಲ್ಲಿ ಬೆಳೆದಿರೋನ್ಗೆ ಎಲ್ಲೋ ದೂರ ತಗೊಂಡೋದು ಆದ ತಕ್ಷಣ ಅವ್ನಿಗೆ ಏನಾಗುತ್ತೆ, ಅಲ್ಲಿ ಒಂಥರ ಹವಾಮಾನ ಒಂದಕ್ಕೆ ಅಥವಾ ಇದಕ್ಕೆ ಹೊಂದ್ಕೊಳ್ಳುವಂತ ಸ್ವಲ್ಪ ಕಷ್ಟವಾಗಿರುತ್ತೆ. ಅದೇ ರೀತಿ ನರ್ಸರಿಯಲ್ಲಿ ಬಹಳ ಪೋಷಣೆ ಮಾಡಿ ಬೆಳೆದಿರ್ತಾರೆ. ಆ ಸಸಿಗಳು ಇಲ್ಲಿ ಬಂದು ನಾಟಿ ಮಾಡಿದ ತಕ್ಷಣ ಒಂದು ನಾಟಿ ಒತ್ತಡಕ್ಕೊಳಗಾಗ್ತವೆ, ಟ್ರಾನ್ಸ್ಪ್ಲಾಂಟಿಂಗ್ ಸ್ಟ್ರೆಸ್ ಅಂತೀವಿ. ಅದಕ್ಕಂತಾನೆ ನೇಚರ್ ಡೀಪ್ ಅನ್ನೋ ಒಂದು ಉತ್ಪನ್ನ ಇದೆ. ಈ ನೇಚರ್ ಡೀಪ್ 1 ಎಕರೆಗೆ 200 ಲೀಟರ್ ನೀರಿಗೆ 200 ಗ್ರಾಮ್ ಅಷ್ಟು ಮಿಕ್ಸ್ ಮಾಡ್ಕೊಂಡು ಡ್ರಿಪ್ ಮುಖಾಂತರ ಕೊಡೋದ್ರಿಂದ ಏನಾಗತ್ತಂದ್ರೆ ವೈಟ್ ರೂಟ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಗಿಡಗಳಲ್ಲಿ ವೈಟ್ ರೂಟ್ ಡೆವಲಪ್ಮೆಂಟ್ ಎಷ್ಟು ಮುಖ್ಯ ಅಂದ್ರೆ, ನಿಮ್ಮ ಮಣ್ಣಿನಲ್ಲಿ ಇರುವಂತ ಯಾವುದೇ ಪೋಷಕಾಂಶ ಹೀರುವಿಕೆ ಆಗಿರ್ಬೋದು, ನೀರಿನ ಹೀರುವಿಕೆ ಆಗಿರ್ಬೋದು, ಅದು ನೀವು ವೈಟ್ ರೂಟ್ಸ್ ಮೇಲೆ ಅವಲಂಬಿತವಾಗಿರುತ್ತೆ. ಅದರ ಜೊತೆಗೆ ನೀವು ಸದೃಢ ಬೆಳೆ ಬೆಳಿಬೇಕಂದ್ರೆ ಆರಂಭಿಕ ಹಂತದಲ್ಲಿ ಬಿಳಿ ಬೇರುಗಳ ಬೆಳವಣಿಗೆ ಅತಿ ಅವಶ್ಯಕವಾಗಿರುತ್ತೆ. ಹಂಗಾಗಿ ನೇಚರ್ ಡೀಪ್ ಪ್ರತಿ ಎಕರೆಗೆ 200 ಗ್ರಾಮ್ ಅಷ್ಟು ನೀಡಬೇಕಾಗಿರುತ್ತೆ. ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ. ಈ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಏನಾಗುತ್ತೆ, ಬೇರಿನ ಸಾಂದ್ರತೆಯಲ್ಲಿ ಜಾಸ್ತಿ ಆದಾಗ, ಒಳ್ಳೆ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆದಾಗ ಈ ವಿಲ್ಟ್ ಅಂತ ಕೆಟ್ಟ ಶಿಲೀಂಧ್ರಗಳು ದೂರ ಆಗಕ್ಕೆ ಶುರು ಆಗ್ತವೆ. ಅಂದ್ರೆ ಕೂಡ್ಲೇ ಆಗಲ್ಲ, ಕಾಲಕ್ರಮೇಣವಾಗಿ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನ ನೀಡಿದಾಗ ನಿಮ್ಮ ಮಣ್ಣಿನಲ್ಲಿ ಒಂದು ಒಳ್ಳೆಯ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಮೂಲಕ ನೀವು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ, ಕೆಟ್ಟ ಶಿಲೀಂಧ್ರಗಳನ್ನ ನೀವು ಆದಷ್ಟು ದೂರ ಇಡಬಹುದಾಗಿರುತ್ತೆ. ತದನಂತರ ವೆಜಿಟೇಟಿವ್ ಗ್ರೋತ್ ಅಲ್ಲಿ ಯಾವ್ಯಾವ ಗೊಬ್ಬರವನ್ನ ನೀಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀವಿ. ಮೊದಲನೇದು ಬಂದ್ಬಿಟ್ಟು 1261 19, ಆಮೇಲೆ ಬಂದ್ಬಿಟ್ಟು 1261, ಆಮೇಲೆ 1340 19 ಇದು ಬಂದು ಗಿಡದ ಬೆಳವಣಿಗೆ 1261. ಇದು ಬಂದು ಏನಕ್ಕೆ ಅದು ಗಿಡದ ಬೆಳವಣಿಗೆ ಬ್ರಾಂಚಸ್ ಓಪನ್ ಆಗುತ್ತೆ. 1260. ಇದರಲ್ಲೂ ಬ್ರಾಂಚಸ್ ಕೌಲೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. 13-40-13. ಹೌದು. ಇದು ಒಟ್ಟು ಒಂದು 20 ದಿವಸದೊಳಗಡೆ ಬಿಡ್ಬೇಕಾಗಿರುತ್ತೆ. ಈ ಒಂದು 3ನ. ಹೌದು. ಅದಾದ್ಮೇಲೆ ಕಲ್ಲಂಗಡಿ ಬೆಳೆಯಲ್ಲಿ 24-25 ದಿವಸ ಏನಾಗುತ್ತೆ, ಹೂವು ಪಿಂಜ ಕಾಣಿಸ್ಕೊಂಡು ಸ್ಟಾರ್ಟ್ ಆಗುತ್ತೆ. ಆಗ ಕ್ಯಾಲ್ಸಿಯಂ ಕೂಡ ಬೇಕಾಗಿರುತ್ತೆ, ಬೋರಾನ್ ಕೂಡ ಬೇಕಾಗಿರುತ್ತೆ. ಆವಾಗ ನಾವು ಸಪರೇಟ್ ಆಗಿ ನಾವು ಹುಡ್ಕೋದೇ ಬೇಕಾಗಿಲ್ಲ, ಅವರೇ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ. CN ಬೋರಾನ್ ಎರಡು ಮಿಕ್ಸ್ ಆಗಿ ಬಂದಿರುತ್ತೆ. ಇನ್ನೊಂದಿದ್ರೆ ಇದ್ರಲ್ಲಿ ನೈಟ್ರೋಜನ್ ಇರೋದ್ರಿಂದ ಗಿಡದ ಬೆಳವಣಿಗೆ ಕೂಡ ಆಗತ್ತೆ. ಅದಾದ ನಂತರ ನಾವು ರಿಪ್ರೊಡಕ್ಟಿವ್ ಸ್ಟೇಜ್ ಅಂತೀವಿ. ಈ ಪ್ರಾಥಮಿಕ ಹಂತದಲ್ಲಿ ವೆಜಿಟೇಟಿವ್ ಸ್ಟೇಜ್ ಗಿಡದ ಬೆಳವಣಿಗೆ ಅಂತ. ಅದಾದ್ಮೇಲೆ ರಿಪ್ರೊಡಕ್ಟಿವ್ ಸ್ಟೇಜ್, ಹೂವು ಪೀಚ್ ಕಚ್ಚುತ್ತೆ. ಆ ಟೈಮಲ್ಲಿ ಯಥೇಚ್ಛವಾಗಿ ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಬೇಕಾಗಿರುತ್ತೆ. ಅದಕ್ಕಂತಾನೆ 050-34 ಜೊತೆಗೆ 13045, ಅದಾದ್ಮೇಲೆ 0050. ಇವೆರಡನ್ನು 3 ಕೂಡ ಹಂತವಾಗಿ 5 ದಿವಸ ಗ್ಯಾಪ್ ಅಲ್ಲಿ, ಇಲ್ಲ ವಾರಕ್ಕೊಂದ್ಸರಿ ಗ್ಯಾಪ್ ಅಲ್ಲಿ ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಕಾಯಿ ಸೈಜ್ ದಪ್ಪ ಬರುತ್ತೆ. 1 ಎಕರೆ ವಿಸ್ತೀರ್ಣಕ್ಕೆ ನೋಡೋದಾದ್ರೆ ಎಷ್ಟು ಕೊಡಬೇಕಾಗುತ್ತೆ ಸರ್? ನೀವು ಆರಂಭಿಕ ಹಂತದಲ್ಲಿ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ 1 ಎಕರೆಗೆ 5 kg ಸಾಕಾಗಿರುತ್ತೆ. ಬರ್ತಾ ಏನ್ ಮಾಡಿ ಅಂದ್ರೆ 6-7 kg ವರೆಗೂ ಕೊಡ್ಬೇಕಾಗಿರುತ್ತೆ. ಯಾಕಂದ್ರೆ ಈ ಕಾಯಿ ಬಿಡೋ ಸಂದರ್ಭದಲ್ಲಿ ಏನಾಗುತ್ತೆ, ಸ್ವಲ್ಪ ಪೋಷಕಾಂಶಗಳು ಜಾಸ್ತಿ ಬೇಕಾಗುತ್ತೆ. ಇನ್ನೊಂದೇನಂದ್ರೆ ಹಾಗಂತ ಯಥೇಚ್ಛವಾಗಿ ದಯವಿಟ್ಟು ಕೊಡಕ್ ಹೋಗಬೇಡಿ. ನೀವು ಯಥೇಚ್ಛವಾಗಿ 10 kg 15 kg 1 ಎಕರೆ ಕೊಟ್ಟರೆ ಏನಾಗುತ್ತೆ ಅಂದ್ರೆ, ಒಂದು ಗಿಡಕ್ಕೆ ಪೆಟ್ಟು ಬೀಳುತ್ತೆ, ಇನ್ನೊಂದು ನೀವು ಏನ್ ಗೊಬ್ಬರ ಕೊಡ್ತೀರಲ್ಲ ಅದೆಲ್ಲ ಮಣ್ಣಲ್ಲೇ ಒಂದೇ ಫಿಕ್ಸ್ ಆಗತ್ತೆ, ಇಲ್ಲ ಲೀಚ್ ಔಟ್ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಏನೇ ಕೊಟ್ಟರು ಕೂಡ ಸುಮ್ಮನೆ ದುಡ್ಡು ವೇಸ್ಟ್, ಜೊತೆಗೆ ಮಣ್ಣು ಕೂಡ ಹಾಳಾಗುತ್ತೆ. ಎಕ್ಸೆಸಿವ್ ಆಗಿ ಕೊಡಬೇಡಿ ಅಂತ ಹೇಳ್ತೀರಾ. ಎಷ್ಟು ರೆಕಮೆಂಡೇಶನ್ ಇದೆ ಅಷ್ಟು ಮಾತ್ರ ಕೊಡ್ಬೇಕಾಗಿರುತ್ತೆ. ಆಮೇಲೆ ಈ ಬೆಳವಣಿಗೆ ಹಂತದಲ್ಲಿ 19-19 ಜೊತೆ 1 ಲೀಟರ್ ಓಶಿ 1 ಎಕರೆಗೆ, ಅದರ ಜೊತೆ 1340-13 ಜೊತೆ 1 ಲೀಟರ್ ಓಶಿ 1 ಎಕರೆಗೆ. ಗಿಬ್ರೆಲಿಕ್ ಆಸಿಡ್ ಹಂತದಲ್ಲಿ ಸರ್ ಇದು ವೆಜಿಟೇಟಿವ್ ಗ್ರೋತ್ ಅಲ್ಲಿ ಫ್ಲವರ್ ಸೆಟ್ಟಿಂಗ್. ಹೌದು. ಒಂದು ನೀವು 12ನೇ ದಿವಸ ಕೊಡ್ಬೋದು, ಇನ್ನೊಂದು 19ನೇ ದಿವಸ ಕೊಡ್ಬೋದು. 1 ಎಕರೆಗೆ 1 ಲೀಟರ್ ಓಶಿ 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡ್ಬೋದಾಗಿರುತ್ತೆ. ಏನ್ ಮಾಡುತ್ತೆ ಅಂದ್ರೆ ಗಿಬ್ರೆಲಿಕ್ ಆಸಿಡ್ ಇರುತ್ತೆ, ಜೀವಕೋಶಗಳ ವಿಭಜನೆ ಆಗುತ್ತೆ. ಆವಾಗ ನಿಮಗೆ ಗಿಡಗಳ ಬೆಳವಣಿಗೆ ಬಹಳ ಸುಲಲಿತವಾಗುತ್ತೆ. ಅದ್ರ ಜೊತೆಗೆ ಇರೋದ್ರಲ್ಲಿ ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ ಇದರಲ್ಲೇ ಮಿಕ್ಸ್. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾಗ್ತದೆ ಅಂದ್ರೆ ಲಘು ಪೋಷಕಾಂಶಗಳ ಕೊರತೆ ಕೂಡ ಇದರಲ್ಲಿ ನೀಗಿಸುತ್ತೆ. ಆಮೇಲೆ ಕಲ್ಲಂಗಡಿ ಬೆಳೆಯಲ್ಲಿ ಮುಖ್ಯವಾಗಿ ಗಮ್ಮಿ ಸ್ಟೆಂಪ್ಲೇಟ್ ಅನ್ನೋ ಒಂದು ರೋಗ ಬರುತ್ತೆ. ಈ ಕಾಂಡಗಳು ಸೀಳ್ತವೆ, ಕಾಂಡದಿಂದ ಒಂದು
ಕಂದು ಬಣ್ಣ ಆಕಾರದ ಒಂದು ರಸಗಳು ಹೊರಗೆ ಸೂಸ್ತವೆ. ಅದಕ್ಕಂತಾನೆ ನಾವು ಕುಫ್ಲೋ ಮತ್ತೆ ವೆಲಿಡಮೈಸಿನ್ ಇವೆರಡನ್ನು ಕೂಡ ಇವರು ನೀಡಿರ್ತಾರೆ. ಕುಫ್ಲೋ ಈ ಕಡೆ ತೋರಿಸಿ, ವ್ಯಾಲಿಡಮೈಸಿನ್. ಇವೆರಡು ಬಂದು ಡ್ರಿಪ್ ಮುಖಾಂತರ ಕೊಡುವಂಥದ್ದು. 200 ಲೀಟರ್ ನೀರಿಗೆ ಅರ್ಧ ಲೀಟರ್ ಕುಫ್ಲೋ, ಅರ್ಧ ಲೀಟರ್ ವೆಲಿಡಮೈಸಿನ್. ಸರ್ ಎಲ್ಲಾ ಬೆಳೆಗೂ ಆಗತ್ತೆ, ಇಂಥ ಬೆಳೆಗಂತಲ್ಲ. ಮುಖ್ಯವಾಗಿ ಕಲ್ಲಂಗಡಿಲ ಅಂತೂ ಇದನ್ನ ಒಂದ್ ಬಾರಿ ಡ್ರಿಪ್ ಮುಖಾಂತರ ಕೊಡ್ಲೇಬೇಕಾಗಿರುತ್ತೆ. ಯಾಕಂದ್ರೆ ಆ ಈ ಕಾಂಡ ಸೀಳುತ್ತಲ್ಲ, ಆ ಸೀಳ್ದಾಗ ಏನಾಗುತ್ತೆ 2-3 ದಿವಸದಲ್ಲಿ ಏನಾಗುತ್ತೆ ಈ ಬಳ್ಳಿಗಳು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನಂದ್ರೆ ಇದನ್ನ ಬಿಟ್ಟಾಗ ನೀವು ಫಿಸೇರಿಯಾ ಮಿಲ್ಟು, ಬ್ಯಾಕ್ಟೀರಿಯಲ್ ಮಿಲ್ಟು ಅದನ್ನು ಕೂಡ ತಡೆಗಟ್ಟಬಹುದಾಗಿರುತ್ತೆ. ಫಿಸೇರಿಯಾ ಮಿಲ್ಟ್ ಎಲ್ಲ ಕಂಟ್ರೋಲ್ ಆಗುತ್ತೆ ಕೆಲವು ಭೂಮಿಲಿ ಕಂಟ್ರೋಲ್ ಆಗುತ್ತೆ. ನಾವು 100% ಫಿಸೇರಿಯಾ ಮಿಲ್ಟ್ ನ ತಕ್ಷಣ ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತೆ ಅನ್ನೋದು ಕಷ್ಟ. ಆದ್ರೆ ಫಿಸೇರಿಯಾ ಮಿಲ್ಟ್ ಮತ್ತೆ ಬ್ಯಾಕ್ಟೀರಿಯಲ್ ಮಿಲ್ಟ್ ವಿರುದ್ಧ ಕೂಡ ಇದು, ಯಾಕಂದ್ರೆ ಕಾಪರ್ ಇರುತ್ತೆ. ಮುಖ್ಯವಾಗಿ ಇನ್ನೊಂದು ನಾವು ಕುಫ್ಲೋನ ಏನಕ್ಕೆ ಜಾಸ್ತಿ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಇದು ಟ್ರೈಬೇಸಿಕ್ ಕಾಪರ್ ಸಲ್ಫೇಟ್ ಅಂತ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಇರುತ್ತೆ. ಎಲ್ಲಾ ಶಿಲೀಂಧ್ರನಾಶಕದ ಜೊತೆ ಇದು ಬೆರೆಯುತ್ತೆ. ಮತ್ತೆ ಪೌಡರ್ ಫಾರ್ಮುಲೇಷನ್ ತರ ಇದು ಮೇಲ್ಗಡೆ ತೇಲಾಡೋದಾಗ್ಲಿ ಆತರ ಏನೂ ಆಗಲ್ಲ. ಬಹಳ ಚೆನ್ನಾಗಿ ಕಂಪೇಟಬಿಲಿಟಿ ಇದೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಾದ್ಮೇಲೆ ಈ 48-52 ದಿವಸದ ಮಧ್ಯೆ ಕಾಯಿ ಸೈಜ್ ಒಂದ್ ಸ್ವಲ್ಪ ದಪ್ಪ ಆಗ್ಬೇಕು ಅಂತ ಅಂದ್ಕೊಂಡಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಪ್ರೋಜಿ ಬಿಜಿ ಅನ್ನೋ ಒಂದು ಪ್ರಾಡಕ್ಟ್, ಗಿಬ್ರಿಲಿಕ್ ಆಸಿಡ್ ಇರುತ್ತೆ ಇದ್ರಲ್ಲೂ, ಇದನ್ನ ನಾವು ನೀಡ್ತೀವಿ. ಇದೇನ್ ಮಾಡತ್ತಂದ್ರೆ ಈ ಜೀವಕೋಶಗಳ ವಿಭಜನೆಯಿಂದ ಈ ಹಣ್ಣಿನ ಗಾತ್ರ ಏನಿದೆ ಅದನ್ನ ಜಾಸ್ತಿ ಮಾಡತ್ತೆ. ನಿಮ್ಗೆ ಹಣ್ಣಿನ ಗಾತ್ರ ಜಾಸ್ತಿ ಪಡಿಬೇಕಂದ್ರೆ ಇದನ್ನ ಉಪಯೋಗಿಸಬಹುದು. ಇನ್ನೊಂದೇನಂದ್ರೆ ಹಣ್ಣು ದೀರ್ಘಾವಧಿ ಬಾಳಿಕೆ ಕೂಡ ಬರುತ್ತೆ. ಎಷ್ಟು ಕೊಡ್ಬೇಕು ಸರ್ ಒಂದ್ ಎಕರೆಗೆ ಡ್ರಿಪ್ ಮುಖಾಂತರ ಆದ್ರೆ 25 ಗ್ರಾಮ್. 25 ಅಷ್ಟೇ ಸಾಕು. ನೀವು CN ಬೋರನ್ ಜೊತೆ ಮಿಕ್ಸ್ ಮಾಡ್ಕೊಟ್ರೆ ಇನ್ನೂ ಉತ್ತಮ, ಇನ್ನೂ ಚೆನ್ನಾಗಿರುತ್ತೆ. ಓಕೆ ಸರ್. ಸೊ ಇದಿಷ್ಟು ಒಂದು ಗೊಬ್ಬರಗಳ ವಿಚಾರ ಸರ್. ಯಾವುದೇ ಒಂದು ಈಗ ಪರ್ಟಿಕ್ಯುಲರ್ ಆಗಿ ಈಗ ಒಂದು ಕಲ್ಲಂಗಡಿ ಬೆಳೆಯಲ್ಲಿ ಇದೀರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಬೆಳೆಗೂ ಆಗುತ್ತೆ. ಹೌದು, ಎಲ್ಲ ಬೆಳೆಗೂ ಆಗುತ್ತೆ. ನೀವು ಪ್ರಾಥಮಿಕ ಹಂತದಲ್ಲಿ ಆದಷ್ಟು ನೈಟ್ರೋಜನ್, ಫಾಸ್ಫರಸ್ ಇರೋ ಗೊಬ್ಬರ ಜಾಸ್ತಿ ಕೊಡಿ. ಒಂದು ಬಾರಿ ಲಘು ಪೋಷಕಾಂಶವನ್ನು ಕೊಡಿ. ಯಾವಾಗ ವೆಜಿಟೇಟಿವ್ ಸ್ಟೇಜ್ ಮುಗಿಸ್ಕೊಂಡು ಈ ರಿಪ್ರೊಡಕ್ಟಿವ್ ಸ್ಟೇಜ್, ಈ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ, ಆ ಸ್ಟೇಜಿಗೆ ಬಂದ ತಕ್ಷಣ ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಇರೋದು ಜಾಸ್ತಿ ಕೊಡಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬೋರಾನ್, ಕ್ಯಾಲ್ಸಿಯಂ ಕೂಡ 1-2 ಬೇಕಾಗುತ್ತೆ. ಅಂದ್ರೆ ಹೂವು ಇದು ಸೆಟ್ಟಿಂಗ್ ಆಗೋದು ಚೆನ್ನಾಗಿ ಹಿಡಿಯೋದಕ್ಕೆ. ಓಕೆ ಸರ್, ಒಂದು ಗೊಬ್ಬರಗಳ ಬಗ್ಗೆ ಮಾಹಿತಿ ಅಂದ್ರೆ ಹಂತ ಹಂತವಾಗಿ ಯಾವ ರೀತಿ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಯಾವೆಲ್ಲ ಗೊಬ್ಬರಗಳು ಇದೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದಾರೋ ಅವ್ರ ಕಡೆಯಿಂದೆಲ್ಲ ನಿಮ್ಗೆ ಧನ್ಯವಾದಗಳು.